ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ನೋಡೋಕೆ ಹೋಗ್ತಿರೋದು 78 ಅಡಿ ಎತ್ತರದ ಶಿವ ಸ್ಟ್ಯಾಚ್ಯೂ ನೋಡೋಕೆ. ಅದು ರಾಮದುರ್ಗದಾಗ ಬರ್ತೈತಿ. ಆ್ಯಂಡ್ ನಿಜವಾಗಿಯೂ ಈ ಲೊಕೇಶನ್ ನಿಮಗೆ ಭಾಳ ಇಷ್ಟ ಆಗ್ತೈತಿ. ಇದು ನಮ್ಮದು ಫಸ್ಟ್ ಎಂಟ್ರಿ. ಸಾಲುಮರದ ತಿಮ್ಮಕ್ಕ ವೃಕ್ಷೋದ್ಯಾನ ದೊಡ್ಡವಂಗಡಿ ಒಳಗೆ ಹೋಗ್ಬೇಕು. ನಿಮಗೆ ಲೊಕೇಶನ್ನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಕೊಟ್ಟಿರ್ತೀನಿ. ಡೈರೆಕ್ಟ್ ನೀವು ಲೊಕೇಶನ್ ಹಾಕ್ಕೊಂಡು ಬರ್ಬೋದು. ಟೈಮಿಂಗ್ಸೂ ಕೊಟ್ಟಾರ. ಆ್ಯಸ್ ಆಫ್ ನಾವು ಯಾವುದೇ ರೀತಿ ಎಂಟ್ರಿ ಫೀಸು ನೋಡೋಕ್ಕತ್ತು ಅದಕ್ಕೂ ಫೀಸ್ ಇಲ್ಲ, ನೀವು ಹೋಗ್ಬೋದು. ಆಮೇಲೆ ಹೋಗ್ತಾ ಸೈಡ್ ಕನ್ಸ್ಟ್ರಕ್ಷನ್ನು ಮಾಡತ್ತಾರ. ಮತ್ತು ಬೇರೆ ಟೆಂಪಲ್ಸ್ ಎಲ್ಲ ಕಟ್ಟತ್ತಾರು. ಕನ್ಸ್ಟ್ರಕ್ಷನ್ ಫುಲ್ ನಡ್ತೈತಿ. ನೀವು ನೋಡ್ಬೋದು, ಶಿವ ಸ್ಟ್ಯಾಚ್ಯೂ ಕಾಣತೈತಿ. ಸೊ ಹೀಗೆ ಮುಂದೆ ಹೋಗ್ಬೇಕು. ಇದು ವೃಕ್ಷ ಮಾತ, ಇದಾದಮೇಲೆ ಶಿವಾಲಯ ಬರ್ತೈತಿ. ನಾ ಮತ್ತೊಮ್ಮೆ ಹೇಳತ್ತೀನಿ ರೀ, ನಿಜವಾಗಿಯೂ ಇದು ನೋಡೋಕೆ ಭಾಳ ಅಂದ್ರೆ ಭಾಳ ಚಂದ ಐತ್ರಿ. ಒಂದು ಸತಿನಾದರೂ ನೀವು ಈ ಶಿವಾಲಯಕ್ಕೆ ಬಂದು ಭೇಟಿಯಾಗ್ರಿ. 78 ಫೀಟ್ ಶಿವ ಸ್ಟ್ಯಾಚ್ಯೂ ಜೊತೆಗೆ ದೊಡ್ಡ ನಂದಿಯನ್ನು ಕೂಡ ಸ್ಥಾಪನೆ ಮಾಡೋರು. ಕೆಳಗೆ ಟೆಂಪಲೂ ಐತಿ. ಮುಂದೆ ಹೋಗ್ತಾ ತೋರಿಸ್ತೀನಿ. ಲೊಕೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಕೊಟ್ಟಿರ್ತೀನಿ, ನೀವು ನಿಮ್ಮ ಡಿಸ್ಟೆನ್ಸ್ ಚೆಕ್ ಮಾಡ್ಕೊರಿ. ಶಿವ ಸ್ಟ್ಯಾಚ್ಯೂ ಕೆಳಗೆ ರಾಮೇಶ್ವರ ದೇವಸ್ಥಾನವೂ ಐತಿ. ಇಲ್ಲಿನೂ ಒಳಗೆ ಭಾಳ ಚಂದ ಮಾಡ್ಯಾರ. ನೀವು ಹೋಗ್ತಾ ನೋಡ್ಬೋದು. ನಾ ಏನು ರೆಕಮೆಂಡ್ ಮಾಡ್ತೀನಿ ಅಂದರೆ, ಎಲ್ಲಾದರೂ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರಲ್ಲ, ಇಲ್ಲಿಯೂ ಒಂದು ಸತ ಹೋಗೋಕ್ಕೆ ಪ್ಲ್ಯಾನ್ ಮಾಡಿರಿ. ಭಾಳ ಅಂದ್ರೆ ಭಾಳ ಚಲೋ ಅನಿಸ್ತೈತಿ. ಮನಸ್ಸಿಗೆ ಶಾಂತಿಯನ್ನು ಕೊಡ್ತೈತಿ ಅಂತ ನಾನು ಹೇಳ್ತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.